ಫ್ರೆಂಡ್ಸ್, ವೆಲ್ಕಮ್ ಟು ಆಲ್ ಇನ್ ಯೂಟ್ಯೂಬ್ ಚಾನಲ್. ನಾವಿತ್ತಿನ ವಿಡಿಯೋದಲ್ಲಿ ಏನು ನೋಡ್ತೀವಿ ಅಂದರೆ BCom 4th ಸೆಮಿಸ್ಟರ್ನಲ್ಲಿ ಬರುವ ಇನ್ಕಮ್ ಟ್ಯಾಕ್ಸ್ 2 ಅದರಲ್ಲಿ ಚಾಪ್ಟರ್ ಆದ ಅಸೆಸ್ಮೆಂಟ್ ಆಫ್ ಪಾರ್ಟ್ನರ್ಶಿಪ್ಪಲ್ಲಿ 20 ಮಾರ್ಕ್ಸ್ ಕ್ವಶನ್ ಫ್ರೆಂಡ್ಸ್. ಅದನ್ನು ಡಿಸ್ಕಸ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಅದಕ್ಕಿಂತ ಮುಂಚೆ ನೀವೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ನಾನು ಸಬ್ಸ್ಕ್ರೈಬ್ ಮಾಡಿ. ಈ ಕ್ವಶನ್ದು ಸ್ಕ್ರೀನ್ಶಾಟ್ ತೊಗೊಳ್ಳಿ ಫ್ರೆಂಡ್ಸ್. ಸೊಲ್ಯೂಷನ್ ನೋಡೋಣ ಬನ್ನಿ ಫ್ರೆಂಡ್ಸ್. ಫಸ್ಟು ನೆಟ್ ಪ್ರಾಫಿಟ್ ತಗೋಬೇಕಾಗುತ್ತೆ ಫ್ರೆಂಡ್ಸ್. 3 ಲ್ಯಾಕು ಇಲ್ಲಿದೆ ನೋಡಿ ಫ್ರೆಂಡ್ಸ್, 3 ಲ್ಯಾಕು. ನೆಕ್ಸ್ಟು ಆ್ಯಡ್ ಡಿಸಾಲ್ವ್ಡ್ ಎಕ್ಸ್ಪೆನ್ಸ್ ಡೆಬಿಟೆಡ್ ಇನ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಫ್ರೆಂಡ್ಸ್, ಇಲ್ಲಿ ಸ್ಯಾಲ್ರಿ, ಕಮಿಷನ್ನು, ಬೋನಸ್ಸು, ಇಂಟ್ರೆಸ್ಟ್ ಆ್ಯಂಡ್ ಕ್ಯಾಪಿಟಲು ಅಥವಾ ಪಾರ್ಟ್ನರ್ ಲೋನ್ ಏನಿದ್ರೆ ಕೊಡಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ, ಸ್ಯಾಲ್ರಿ ಅಮರು 1 ಲ್ಯಾಕು, ಅಕ್ಬರು 1,50,000, ಆ್ಯಂಡ್ 50,000, ಟೋಟಲ್ 3 ಲ್ಯಾಕು. ಔಟರ್ ಕಾಲಮ್ ನೋಡಿದೆ ನೋಡಿ ಫ್ರೆಂಡ್ಸ್. ನೆಕ್ಸ್ಟ್ ಕಮಿಷನು ಅಮರ್, ಅಕ್ಬರ್, ಆಂಟೋನಿ 1,20,000, 80,000, 1 ಲ್ಯಾಕು, 3 ಲ್ಯಾಕ್ನ ಔಟರ್ ಕಾಲಮ್ ಬರ್ದೆ ನೋಡಿ ಫ್ರೆಂಡ್ಸ್. ಇಲ್ಲಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಫ್ರೆಂಡ್ಸ್ 12%, ಎಕ್ಸೀಡಿಂಗ್ 12% ಮೇಲೆ ಇದೆ ಕೊಡಬೇಕು. 12% ಇದ್ರೆ ಎಕ್ಸಾಮ್ಟ್ ಅಂತ ಇರುತ್ತೆ ಫ್ರೆಂಡ್ಸ್. ಇಲ್ಲಿ ಸಮ್ಮಲ್ಲಿ 15% ಕೊಟ್ಟಿದ್ದಾರೆ. ಇಲ್ಲಿ ತೋರಿಸ್ತೀವಿ ಬನ್ನಿ, ಕಾಣಿಸ್ತೀವಿ ಫ್ರೆಂಡ್ಸ್. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 15% ನೋಡಿ. 50% ಕೊಟ್ಟಾಗ 12/15 ಅಂತ ಹಾಕೊಂಡು ಫ್ರೆಂಡ್ಸ್. ನೋಡಿ, 4 ಲ್ಯಾಕ್ಗೆ 12% ಹಾಕ 320 ಬರುತ್ತೆ ಫ್ರೆಂಡ್ಸ್. ಇನ್ 3% ಟ್ಯಾಕ್ಸೇಬಲ್ ಮಾಡೋಕೆ 80,000. ನೆಕ್ಸ್ಟ್ 3 ಲ್ಯಾಕ್ಗೆ 12% ಹಾಕೋ 240 ಬರುತ್ತೆ. ಇನ್ 60,000 ಟ್ಯಾಕ್ಸೇಬಲ್. ನೆಕ್ಸ್ಟ್ ಆಂಟೋನಿಗೆ 3 ಲ್ಯಾಕ್ಸ್ ಮೇಲೆ 12% ಹಾಕಿದ್ರೆ 240, ಮಿಕ್ಕಿಟ್ 60,000 ಟ್ಯಾಕ್ಸಬಲ್ ಫ್ರೆಂಡ್ಸ್. ನೆಕ್ಸ್ಟ್ ಎಕ್ಸ್ಪೆನ್ಸಸ್ ನಾಟ್ ರಿಲೇಟೆಡ್ ಟು ಬಿಸ್ನೆಸ್. ಈಗ ಬಿಸ್ನೆಸ್ಗೆ ಯಾವ ಎಕ್ಸ್ಪೆನ್ಸಸ್ ಸಂಬಂಧಪಟ್ಟಿಲ್ಲ ಅದನ್ನ ಇಲ್ಲಿ ಎಂಟರ್ ಮಾಡಬೇಕಾದ ಫ್ರೆಂಡ್ಸ್. ಫಸ್ಟ್ ಎಕ್ಸಸ್ ಡಿಪ್ರಿಸಿಯೇಷನ್ 2,50,000 ಮೈನಸ್ 2 ಲ್ಯಾಕು. ನೋಡಿ ಬನ್ನಿ ಫ್ರೆಂಡ್ಸ್, ನೋಡೋಣ. ಡಿಪ್ರಿಸಿಯೇಷನ್ ಕಾಣ್ತಿದೆ 2,50,000 ನೋಡಿ. 2 ಲ್ಯಾಕು ಫ್ರೆಂಡ್ಸ್, 2 ಲ್ಯಾಕ್ ಕಾಣ್ತಿದ್ಯಾ? ಇದು ಎಕ್ಸಸ್ ಆಗಿದೆ ಫ್ರೆಂಡ್ಸ್. ಎಕ್ಸಸ್ ಆದರೆ ಲೆಸ್ ಮಾಡಬೇಕು, ಶಾರ್ಟೇಜ್ ಆದರೆ ಪ್ಲಸ್ ಮಾಡಬೇಕು ಫ್ರೆಂಡ್ಸ್. ನೋಡಿ, ಇದು ಎಕ್ಸಸ್ ಆಗಿರೋದ್ರೆ 2,50,000, 2 ಲ್ಯಾಕ್ ಕಳೆದ್ರೆ 50,000 ಬರುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಪ್ರಾವಿಷನ್ ಫಾರ್ ಬ್ಯಾಡ್ ಡೆಪ್ಟ್. ಇಲ್ಲಿ ಲೆಕ್ಕದಲ್ಲಿ ಪ್ರಾವಿಷನ್ ಅಂತ ಬ್ಯಾಡ್ ಡೆಪ್ಟ್ ಡೌಟ್ಫುಲ್ ಡೆಟ್ ಅಂತಿದೆ, ಇದು ಎಂಟರ್ ಮಾಡಬೇಕಾಗುತ್ತೆ 1,50,000 ಫ್ರೆಂಡ್ಸ್. ಇದು ಪ್ರಾವಿಷನ್ ಬ್ಯಾಡ್ ಡೆಪ್ಟ್ 1,50,000. ಇದು ಅದರ್ ಎಕ್ಸ್ಪೆನ್ಸಸ್ ಫ್ರೆಂಡ್ಸ್. ನೆಕ್ಸ್ಟ್ ಡೊನೇಷನ್ ಟು ಪರ್ಟಿಕಲ್ ಪಾರ್ಟಿ, ಇದು ಡಿಸಲೌಡ್ ಫ್ರೆಂಡ್ಸ್. ನೆಕ್ಸ್ಟ್ GST ಅಲೋಬಲ್. ಡೊನೇಷನ್ ಟು ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಡಿಸಲೌಡ್ ಫ್ರೆಂಡ್ಸ್. ನೆಕ್ಸ್ಟ್ ಇಲ್ಲಿ ಎಂಟರ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್. ಟೋಟಲ್ 11 ಲ್ಯಾಕ್ ಬರುತ್ತೆ. ಪ್ಲಸ್ ನೆಟ್ ಪ್ರಾಫಿಟ್ ಕೊಡಿದಾಗ 14 ಲ್ಯಾಕ್ ಆಗುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಅಲೋಬಲ್ ಎಕ್ಸ್ಪೆನ್ಸ್ ಡೆಬಿಟೆಡ್ ಇನ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಫ್ರೆಂಡ್ಸ್. ಫ್ರೆಂಡ್ಸ್, ಅದರಲ್ಲಿ ಶಾರ್ಟೇಜ್ ಆಫ್ ಬ್ಯಾಡ್ ಡೆಪ್ಟ್ ಫಸ್ಟ್. ಇಲ್ಲಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬಂದು 1 ಲ್ಯಾಕ್ ಇದೆ ಫ್ರೆಂಡ್ಸ್. ಅಡ್ಜಸ್ಟ್ಮೆಂಟ್ ಎಷ್ಟು ನೋಡೋ ಬನ್ನಿ ಫ್ರೆಂಡ್ಸ್. 1,50,000 ಇದೆ. ಇದು ಶಾರ್ಟೇಜ್ ಆಗಿದೆ. ಈ ಶಾರ್ಟೇಜ್ ಆದ್ರೆ ಲೆಸ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಅಲ್ಲಿ ಡಿಪ್ರಿಸಿಯೇಷನ್ ಬೇರೆ ತರ ರೂಲ್ಸ್, ಇಲ್ಲಿ ಬ್ಯಾಡ್ ಡೆಪ್ಟ್ ಬೇರೆ ತರ ರೂಲ್ಸ್ ಫ್ರೆಂಡ್ಸ್. ಇಲ್ಲಿ ಶಾರ್ಟೇಜ್ ಆದ್ರೆ ಲೆಸ್ ಮಾಡಿದರೆ ಆ ಶಾರ್ಟೇಜ್ ಆದ್ರೆ ಆಡ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ 50,000 ಬರ್ಕೋಬೇಕು ಫ್ರೆಂಡ್ಸ್. ನೆಕ್ಸ್ಟ್ ಡಿಸಲೌಡ್ ಇನ್ಕಮ್ ಕ್ರೆಡಿಟೆಡ್ ಇನ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಫ್ರೆಂಡ್ಸ್. ಇದು ಅದರ್ ಹೆಡ್ಗೆ ಸಂಬಂಧಪಟ್ಟಿದೆ ಫ್ರೆಂಡ್ಸ್. ಇದರಲ್ಲಿ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ಕ್ಯಾಪಿಟಲ್ ಗೇನ್ ಏನಿದೆ, ಕ್ರೆಡಿಟ್ ಸೈಡ್ ಎಂಟ್ರಿ ಐಟಮ್ ಏನಿದೆ ಫ್ರೆಂಡ್ಸ್ ಅದನ್ನು ಇಲ್ಲಿ ಬರೀಬೇಕು. ನೋಡಿ, ಡಿಸ್ಕೌಂಟ್ ಬರಲ್ಲ, ಕಮಿಷನ್ ಬರಲ್ಲ, ಬ್ಯಾಡ್ ಡೆಪ್ಟ್ ರಿಕವರ್ಡ್ 50% ತಗೋಬೇಕಾಗುತ್ತೆ ಫ್ರೆಂಡ್ಸ್. ಇದರಲ್ಲಿ ನೋಡಿ 20,000 ಇಂಟು 50% ಹಾಕೋ 10,000 ಬರುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಗ್ರಾಸ್ 80,000 ಇದೆ ಫ್ರೆಂಡ್ಸ್. ಟೋಟಲ್ 90 ಆಗುತ್ತೆ ನೋಡಿ ಫ್ರೆಂಡ್ಸ್. ಇದು ಲೆಸ್ ಮಾಡಬೇಕಾಗುತ್ತೆ. 14 ಲ್ಯಾಕ್ ಅಲ್ಲಿ 50,000 ಲೆಸ್ ಮಾಡೋದು ನೋಡಿ. ಲೆಸ್ 1350 ಬರುತ್ತೆ. 1350 90 ಲೆಸ್ ಮಾಡಿದ್ರೆ 1260 ಬರುತ್ತೆ. ನೆಕ್ಸ್ಟ್ ಫ್ರೆಂಡ್ಸ್, ಲೆಸ್ ಓವರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ ಇದೆ ನೋಡಿ ಫ್ರೆಂಡ್ಸ್. ನೋಡಿ, ಇಲ್ಲಿ ಇಟ್ ವಾಸ್ ಫೌಂಡ್ ದಟ್ ಕ್ಲೋಸಿಂಗ್ ಸ್ಟಾಕ್ ವ್ಯಾಲ್ಯೂ ಡಾಟ್ ಕಾಸ್ಟ್ ಡಾಟ್ ಪ್ಲಸ್ 10% ಇಸ್ ವ್ಯಾಲ್ಯೂ ವಾಸ್ 1,10,000 ಇದೆ ನೋಡಿ ಫ್ರೆಂಡ್ಸ್ ಅಂತ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಇಲ್ಲಿ ಓವರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ ನ ಲೆಸ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ, 1 ಲ್ಯಾಕ್ ಇಂಟು 10/100 ಫ್ರೆಂಡ್ಸ್. 10/110 ತಗೋಬೇಕು ಫ್ರೆಂಡ್ಸ್. ಇದು ಓವರ್ ಪ್ಲಸ್ ಆಗಿರೋದ್ರಿಂದ 10/110 ತಗೋಬೇಕಾಗುತ್ತೆ ಫ್ರೆಂಡ್ಸ್. ಇಲ್ಲಿ ಓವರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್ ಅಂತ ಕೊಟ್ಟಿದ್ರೆ ಅದನ್ನ ಆಡ್ ಮಾಡಬೇಕಾಗತ್ತೆ, ಇದನ್ನ ಲೆಸ್ ಮಾಡಬೇಕಾಗತ್ತೆ. ನೋಡಿ 10,000 ಬರುತ್ತೆ ಫ್ರೆಂಡ್ಸ್. ಇಲ್ಲಿ 10,000 ಔಟರ್ ಕಾಲಮ್ ಎಂಟರ್ ಮಾಡಿ 1260 10 ಲೆಸ್ ಮಾಡಿ 1250 ಬರುತ್ತೆ ಫ್ರೆಂಡ್ಸ್. ಇದೇ ಬುಕ್ ಪ್ರಾಫಿಟ್. ಬುಕ್ ಪ್ರಾಫಿಟ್ ಬಂದು 12,50,000. ಈ ಸಮ್ ಬಂದು ಸೆಕ್ಷನ್ 185 ಸ್ಯಾಟಿಸ್ಫೈಡ್ ಮಾಡಿದೆ ಫ್ರೆಂಡ್ಸ್. ಇದನ್ನ ಬಿಸ್ನೆಸ್ ಇನ್ಕಮ್ ಅಂತ ಕನ್ಸಿಡರ್ ಮಾಡ್ತೀವಿ ಫ್ರೆಂಡ್ಸ್. ಈ ಸಮ್ ಬಂದು 184 ಸೆಕ್ಷನ್ ನ ಸ್ಯಾಟಿಸ್ಫೈ ಮಾಡಿಲ್ಲ, ಅದರಿಂದ ಇದನ್ನ ಬುಕ್ ಪ್ರಾಫಿಟ್ ನೇ ಬಿಸ್ನೆಸ್ ಇನ್ಕಮ್ ಅಂತ ಕನ್ಸಿಡರ್ ಮಾಡ್ತೀವಿ ಫ್ರೆಂಡ್ಸ್. ಅಕಸ್ಮಾತ್ 184 ಸ್ಯಾಟಿಸ್ಫೈ ಮಾಡಿದರೆ, ಇನ್ನೂ ಸ್ಯಾಟಿಸ್ಫೈ ಮಾಡಿದರೆ ಸ್ಟ್ಯಾಚ್ಯುಟರಿ ಲಿಮಿಟ್ ಕೊಡಬೇಕಾಯ್ತು 40B ಅಲ್ಲಿ. ನೆಕ್ಸ್ಟ್ ಆಮೇಲೆ
ಡಿಡಕ್ಷನ್ ಕೊಡಬೇಕಾಯ್ತು ಫ್ರೆಂಡ್ಸ್. ಇದು 184ನ ಸ್ಯಾಟಿಸ್ಫೈ ಮಾಡದಿರೋದ್ರಿಂದ ಬುಕ್ ಪ್ರಾಫಿಟ್ನೇ ಬಿಸ್ನೆಸ್ ಇನ್ಕಮ್ ಅಂತ ಕನ್ಸಿಡರ್ ಮಾಡ್ತೀವಿ ಫ್ರೆಂಡ್ಸ್. ನೆಕ್ಸ್ಟ್ ಬನ್ನಿ ಟೋಟಲ್ ಇನ್ಕಮ್ ಮಾಡೋ ಬನ್ನಿ ಫ್ರೆಂಡ್ಸ್. ಇಲ್ಲಿ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಇಲ್ಲ, ಇನ್ಕಮ್ ಫ್ರಮ್ ಬಿಸ್ನೆಸ್ ನೋಡಿ ಬುಕ್ ಪ್ರಾಫಿಟ್ ಬಂದಿದೆ 1250, ಅದನ್ನ ಇಲ್ಲಿ ಎಂಟರ್ ಮಾಡೋ ಫ್ರೆಂಡ್ಸ್. ನೆಕ್ಸ್ಟ್ ಇನ್ಕಮ್ ಫ್ರಮ್ ಕ್ಯಾಪಿಟಲ್ಗೆ ಯಾವುದೇ ರೀತಿ ಕೊಟ್ಟಿಲ್ಲ ಕ್ಯಾಪಿಟಲ್ ಬಗ್ಗೆ. LTCG STCG ಅಂತ ಬರುತ್ತೆ ಫ್ರೆಂಡ್ಸ್. ಲಾಂಗ್ ಟರ್ಮ್ ಕ್ಯಾಪಿಟಲ್ಗೆ ಮತ್ತು ಶಾರ್ಟ್ ಟರ್ಮ್ ಕ್ಯಾಪಿಟಲ್ಗೇನು ಇದರಲ್ಲಿ ಏನು ಕೊಟ್ಟಿಲ್ಲ, ಅದನ್ನು ತಗೊಳ್ಳೋ ಅವಶ್ಯಕತೆ ಇಲ್ಲ ನೋಡಿ. ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ 80,000. ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಗ್ರಾಸ್ ಫ್ರೆಂಡ್ಸ್, ಅದೇ ಬಂದು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಬರುತ್ತೆ. ಇದು ಗ್ರಾಸ್ ಟೋಟಲ್ ಇನ್ಕಮ್ ಒಂದು ಆ್ಯಡ್ ಮಾಡಿದಾಗ 13,30,000 ಬರುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ರಿಡಕ್ಷನ್ ಕೊಡಬೇಕಾಗುತ್ತೆ ಫ್ರೆಂಡ್ಸ್ 80G ಪ್ರಕಾರ. ಡೊನೇಷನ್ ಟು ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ಗೆ 100% ಕೊಡಬೇಕಾಗುತ್ತೆ ಫ್ರೆಂಡ್. 50,000ಗೆ 100% ಹಾಕಿ 50,000 ಬರುತ್ತೆ ಫ್ರೆಂಡ್. ನೆಕ್ಸ್ಟ್ 80GGCಲಿ ಡೊನೇಷನ್ ಟು ಪೊಲಿಟಿಕಲ್ ಪಾರ್ಟಿ 100% ಕೊಡಬೇಕಾಗುತ್ತೆ ಫ್ರೆಂಡ್. 50,000ಗೆ 100% ಹಾಕಿ 50,000 ಬರುತ್ತೆ ಫ್ರೆಂಡ್. ನೆಕ್ಸ್ಟ್ ಆ 13,30,000 ಈ 1 lakh ಲೆಸ್ ಮಾಡಿದಾಗ 12,000 ಬರುತ್ತೆ ಫ್ರೆಂಡ್ಸ್. ಇದೇ ಟೋಟಲ್ ಇನ್ಕಮು. ನೆಕ್ಸ್ಟ್ ಟ್ಯಾಕ್ಸ್ ಲಯಬಿಲಿಟಿ ಕ್ಯಾಲ್ಕುಲೇಟ್ ಮಾಡ್ಬೇಕು ಫ್ರೆಂಡ್ಸ್. 12,30,000ಗೆ ಫ್ರೆಂಡ್ಸ್ 30% ಹಾಕಿದ್ರೆ 3,69,000 ಬರುತ್ತೆ ಫ್ರೆಂಡ್ಸ್. ಅದಕ್ಕೆ ಪ್ಲಸ್ 4% ಎಜುಕೇಷನ್ ಸೆಸ್ ಅಂತ ಆಡ್ ಮಾಡಬೇಕು ಫ್ರೆಂಡ್ಸ್. ನೋಡಿ 3,69,000 ಇಂಟು 4/100 ಮಾಡಿದ್ರೆ 14,760 ಬರುತ್ತೆ ಫ್ರೆಂಡ್ಸ್. ಇವೆರಡು ಪ್ಲಸ್ ಮಾಡಿದ್ರೆ 3,69,000 ಮತ್ತು 14,760 ಪ್ಲಸ್ ಮಾಡಿದ್ರೆ 3,83,760. ಇದನ್ನ ಟ್ಯಾಕ್ಸ್ ಲಯಬಿಲಿಟಿ ಅಂತ ಕನ್ಸಿಡರ್ ಮಾಡ್ತೀವಿ ಫ್ರೆಂಡ್ಸ್. ನೆಕ್ಸ್ಟು ಟೋಟಲ್ ಇನ್ಕಮ್ ಒಂದು 1230 ಇದೆಯಲ್ಲ ಫ್ರೆಂಡ್ಸ್, ಅದಕ್ಕೆ ಟ್ಯಾಕ್ಸ್ ಲಯಬಿಲಿಟಿ 383 ಇದೆಯಲ್ಲ, ಇದನ್ನ ಲೆಸ್ ಮಾಡಿದಾಗ ಶೇರ್ ಆಫ್ ಪ್ರಾಫಿಟ್ 8,46,240 ಬರುತ್ತೆ ಫ್ರೆಂಡ್ಸ್. ಅದನ್ನ 3 ಜನ ಪಾರ್ಟ್ನರ್ಗೂ ಹಂಚ್ಬೇಕು ಫ್ರೆಂಡ್ಸ್. 8,46,240ನ ಅವ್ರ ರೇಷಿಯೋ ಇದೆಯಲ್ಲ 2:2:1 2:2:1 ಪ್ಲಸ್ 1 2/5 2/5 1:1/5 ಹಂಚ್ಬೇಕಾಗುತ್ತೆ. 8,46,240 ಇಂಟು 2/5 ಈಕ್ವಲ್ಸ್ 3,38,496. ತಿರ್ಗಾ 2/5 ಹಂಚಿದ್ರೆ 3,38,496. ನೆಕ್ಸ್ಟ್ 1/5 ಹಂಚಿದ್ರೆ 1,69,240. ಥ್ಯಾಂಕ್ ಯು ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಫ್ರೆಂಡ್ಸ್.